ನಮಸ್ಕಾರ ಗೆಳೆಯರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಅರ್ಪಿಸುವ ತೆರೆಮರೆ ಅನ್ನೋ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾವಿವತ್ತು ನಿಮ್ಗೆ ಮಾಹಿತಿ ನೀಡೋಕೆ ಬಂದಿರೋ ಸಿನಿಮಾ ಕನ್ನಡ ಚಲನಚಿತ್ರರಂಗದಲ್ಲಿಯೇ ಹೊಸ ದಾಖಲೆಯನ್ನ ಬರೆದ ಸಿನಿಮಾ ಅಂತ ಗುರ್ತಿಸಿಕೊಂಡಿದೆ. ಬರೋಬ್ಬರಿ 2 ವರ್ಷಗಳ ಕಾಲ ಪ್ರದರ್ಶನ ಕಂಡ ಸಿನಿಮಾ ಇದು. ಅಷ್ಟು ಮಾತ್ರವಲ್ಲ, ಸಿನಿಮಾದಲ್ಲಿ ನೀಡಿದ ಸಂದೇಶ ಅದೆಷ್ಟೋ ಯುವಕರ ಜೀವನವನ್ನೇ ಬದಲಾಯಿಸಿ ಬಿಡ್ತು. ಅಣ್ಣಾವ್ರನ್ನ ಬಂಗಾರದ ಮನುಷ್ಯ ಅಂತ ಕನ್ನಡದ ಜನತೆ ಕರೆಯೋಕೆ ಪ್ರಾರಂಭ ಮಾಡಿದ್ದೇ ಈ ಸಿನಿಮಾದಿಂದ. ಎಸ್, ನಾವಿವತ್ತು ಮಾತಾಡೋಕೆ ಬಂದಿರೋದು ಬಂಗಾರದ ಮನುಷ್ಯ ಸಿನಿಮಾ ಕುರಿತಾಗಿಯೇ. ಬಂಗಾರದ ಮನುಷ್ಯ ಇದು ಕನ್ನಡ ಚಲನಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಚಿತ್ರ. 1972 ಮಾರ್ಚ್ 31ಕ್ಕೆ ತೆರೆ ಕಂಡ ಈ ಸಿನಿಮಾ ನಿರ್ಮಾಪಕರಿಗೆ ಬಂಗಾರದ ಹೊಳೆಯನ್ನೇ ಹರಿಸಿಬಿಡ್ತು. ಟಿ.ಕೆ. ರಾಮರಾವ್ ಅವರು ಬರೆದ ಬಂಗಾರದ ಮನುಷ್ಯ ಎಂಬ ಕಥೆಯನ್ನ ಆಧರಿಸಿ ಎಸ್ ಸಿದ್ದಲಿಂಗಯ್ಯನವರು ಈ ಚಿತ್ರವನ್ನ ನಿರ್ದೇಶಿಸಿದ್ರು. ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಎಂ.ಪಿ. ಶಂಕರ್, ವಜ್ರಮುನಿ, ಬಾಲಕೃಷ್ಣ, ಶ್ರೀನಾಥ್, ಆರ್ತಿ, ಬಿ.ವಿ. ರಾಧಾ, ದ್ವಾರ್ಕೀಶ್ ಇನ್ನೂ ಅನೇಕ ಕಲಾವಿದರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ ಈ ಚಿತ್ರ ನಿರೀಕ್ಷೆಗೂ ಮೀರಿ ಜನರನ್ನ ತಲುಪ್ತು. ಈ ಸಿನಿಮಾವನ್ನ ನೋಡಿದ್ದ ಪುಟ್ಟಣ್ಣ ಕಣಗಾಲ್ ಅವರು ಹೆಚ್ಚಂದ್ರೆ ಬಂಗಾರದ ಮನುಷ್ಯ 10 ವಾರ ಓಡಬಹುದು, ಈ ಕಥೆ ಜನರಿಗೆ ಅಷ್ಟು ಇಷ್ಟವಾಗದೆ ಹೋಗಬಹುದು ಅಂತ ಹೇಳಿದ್ರಂತೆ. ಅಚ್ಚರಿ ಏನಂದ್ರೆ ಬಂಗಾರದ ಮನುಷ್ಯ ಜನರಿಗೆ ಅದ್ಯಾವ ಪರಿ ಇಷ್ಟವಾಗೋಯ್ತು ಅಂದ್ರೆ ಈ ಸಿನಿಮಾ ಬರೋಬ್ಬರಿ 2 ವರ್ಷಗಳ ಕಾಲ ಥಿಯೇಟರ್ ನಲ್ಲಿ ದಾಖಲೆ ಪ್ರದರ್ಶನ ಕಂಡಿತು. ಎಲ್ಲರ ಬಾಯಲ್ಲೂ ಬಂಗಾರದ ಮನುಷ್ಯ ಸಿನಿಮಾ ಕುರಿತಾಗಿಯೇ ಮಾತುಗಳು ಕೇಳಲಾರಂಭಿಸಿದ್ವು. ಅಂದಹಾಗೆ ಬಂಗಾರದ ಮನುಷ್ಯ ಸಿನಿಮಾದ ಯಶಸ್ಸಿನ ನಂತರ ಪುಟ್ಟಣ್ಣ ಕಣಗಾಲ್ ಅವರು, ನಾನು ಅಂದು ಸಿನಿಮಾ ನೋಡಿ ನನ್ನ ಅಭಿಪ್ರಾಯವನ್ನ ಹೇಳಿದ್ದೆ. ಯಾರ ಮೇಲೂ ನನ್ಗೆ ದ್ವೇಷವಿರ್ಲಿಲ್ಲ. ಕನ್ನಡದ ಎಲ್ಲಾ ಸಿನಿಮಾಗಳು 100 ದಿನ ಓಡ್ಬೇಕು ಅಂತ ಹೇಳಿದ್ರು. ಪುಟ್ಟಣ್ಣ ಕಣಗಾಲ್ ಅವರ ಲೆಕ್ಕಾಚಾರವನ್ನ ಮೀರಿ ಬಂಗಾರದ ಮನುಷ್ಯ ಚಿತ್ರ ತೆರೆಯ ಮೇಲೆ ವಿಜೃಂಭಿಸಿತ್ತು. ಈ ಚಿತ್ರಕ್ಕೆ ಸಂಗೀತ ನೀಡಿದ್ದು ಜಿ.ಕೆ. ವೆಂಕಟೇಶ್ ಅವರು. ಪಿ.ಬಿ. ಶ್ರೀನಿವಾಸ್ ಹಾಗೂ ಪಿ. ಸುಶೀಲಾ ಅವರ ಕಂಠದಲ್ಲಿ ಮೂಡಿಬಂದ ಹಾಡುಗಳು ಈ ಚಿತ್ರದ ಮತ್ತೊಂದು ಆಕರ್ಷಣೆ. ನಗು ನಗುತ್ತಾ ನಲಿ ನಲಿ ಆಗದು ಎಂದು ಕೈಕಟ್ಟಿ ಕುಳಿತರೆ, ಆಹಾ ಮೈಸೂರು ಮಲ್ಲಿಗೆ, ಬಾಳ ಬಂಗಾರ ನೀನು, ಹನಿ ಹನಿ ಗೂಡಿದ್ರೆ ಹಳ್ಳ ಎಂಬ ಹಾಡುಗಳು ಸಿನಿರಸಿಕರ ಮನದಲ್ಲಿ ಇಂದಿಗೂ ಅಚ್ಚಳಿಯದೆ ಉಳಿದಿವೆ. ಈ ಚಿತ್ರವನ್ನ ನೋಡಿ ಅಂದಿನ ಕಾಲದಲ್ಲಿಯೇ ಅದೆಷ್ಟೋ ಜನ ಯುವಕರು ಸಿಟಿಯನ್ನ ಬಿಟ್ಟು ಹಳ್ಳಿಗೆ ಬಂದು ಕೃಷಿ ಕೆಲಸಕ್ಕೆ ಇಳಿದ್ರಂತೆ. ಬಂಗಾರದ ಮನುಷ್ಯ ಚಿತ್ರ ಕೇವಲ ಜನರನ್ನ ರಂಜಿಸಲಿಲ್ಲ, ಬದಲಾಗಿ 100 ಯುವಕರ ಜೀವನವನ್ನೇ ಬದಲಾಯಿಸಿ ಬಿಡ್ತು. ಇನ್ನು ಬಂಗಾರದ ಮನುಷ್ಯ ಚಿತ್ರದ ಹೆಸರಲ್ಲಿರೋ ಸಾಧನೆಗಳ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಈ ಚಿತ್ರ ಮಾಡಿರುವ ದಾಖಲೆಗಳನ್ನ ಇಂದಿಗೂ ಮುರಿಯೋಕೆ ಸಾಧ್ಯವಾಗಿಲ್ಲ. ಅಂದಿನ ಕಾಲದಲ್ಲಿಯೇ ಬಂಗಾರದ ಮನುಷ್ಯ ಗಳಿಸಿದ್ದು ಬರೋಬ್ಬರಿ 2.5 ಕೋಟಿ ರೂಪಾಯಿಗಳು. ಅಲ್ಲದೆ ಬೆಂಗಳೂರಿನ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಸತತ 104 ವಾರಗಳ ಕಾಲ ಪ್ರದರ್ಶನಗೊಂಡ ಸಿನಿಮಾ ಎಂಬ ಹೆಗ್ಗಳಿಕೆಯನ್ನ ಬಂಗಾರದ ಮನುಷ್ಯ ಚಿತ್ರ ಪಡ್ಕೊಂಡಿದೆ. ಈ ಚಿತ್ರ ಮೈಸೂರಿನ ಚಾಮುಂಡೇಶ್ವರಿ ಚಿತ್ರಮಂದಿರದಲ್ಲಿ ಸತತ 1 ವರ್ಷ 6 ವಾರಗಳ ಕಾಲ ಪ್ರದರ್ಶನಗೊಂಡಿದೆ. ಇಷ್ಟು ಮಾತ್ರವಲ್ಲ, ಮಂಗಳೂರಿನ ಜ್ಯೋತಿ ಚಿತ್ರಮಂದಿರದಲ್ಲಿ ಸತತ 28 ವಾರ, ಚನ್ನಪಟ್ಟಣದ ಶಿವಾನಂದ ಚಿತ್ರಮಂದಿರದಲ್ಲಿ ಸತತ 18 ವಾರ ಪ್ರದರ್ಶನಗೊಂಡಿದೆ. ಹೀಗೆ ಅನೇಕ ದಾಖಲೆಗಳು ಬಂಗಾರದ ಮನುಷ್ಯ ಚಿತ್ರದ ಹೆಸರಲ್ಲಿದೆ. ಅಂದಹಾಗೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ವಿಷಯಕ್ಕೆ ಬರೋದಾದ್ರೆ, ಎಸ್ ಸಿದ್ದಲಿಂಗಯ್ಯನವರು 8 ರಿಂದ 10 ಪೇಜ್ಗಳಷ್ಟು ಡೈಲಾಗ್ ಅನ್ನ ಹೇಳೋಕೆ ಅಣ್ಣಾವ್ರಿಗೆ ನೀಡಿದ್ರಂತೆ. ಆದ್ರೆ ಅಣ್ಣಾವ್ರು ಸ್ಕ್ರಿಪ್ಟ್ ಅನ್ನ ನೋಡಿ ಪಾರ್ವತಮ್ಮನ ಬಳಿ 2.5 ಗಂಟೆಗಳ ಕಾಲ ಸಿನಿಮಾ ನೋಡಿದ ಜನ ಇಷ್ಟುದ್ದದ ಡೈಲಾಗ್ ಅನ್ನ ಕೇಳೋ ಮನಸ್ಥಿತಿಯಲ್ಲಿ ಇರ್ತಾರ? ನನ್ಗ್ಯಾಕೋ ಈ ಚಿತ್ರದ ಕ್ಲೈಮ್ಯಾಕ್ಸ್ ಸರಿ ಅನ್ಸ್ತಿಲ್ಲ, 2 ದಿನ ಸುಮ್ಮನಿದ್ದು ಬಿಡ್ತೀನಿ ಅಂತ ಹೇಳಿದ್ರಂತೆ. ಕೊನೆಗೆ ಸಿದ್ದಲಿಂಗಯ್ಯನವರು ಅಣ್ಣಾವ್ರ ಮಾತಿನಂತೆ ಕ್ಲೈಮ್ಯಾಕ್ಸ್ ಬದಲಾವಣೆ ಮಾಡಿದ್ರಂತೆ. ಬಂಗಾರದ ಮನುಷ್ಯ ಚಿತ್ರ ನೋಡಿದ ಪ್ರತಿಯೊಬ್ರು ಕೊನೆಯಲ್ಲಿ ಕಣ್ಣೀರಿಡ್ತಾರೆ. ಯಾಕಂದ್ರೆ ಕೊನೆಯಲ್ಲಿ ಎಲ್ಲವನ್ನ ಬಿಟ್ಟು ರಾಜ್ಕುಮಾರ್ ಅವರು ಮೌನವಾಗಿ ಮನೆಯಿಂದ ಹೋಗ್ತಾರಲ್ಲ, ಆ ದೃಶ್ಯ ಎಂಥವರ ಮನಸ್ಸನ್ನಾದ್ರೂ ಆದ್ರಗೊಳಿಸುತ್ತೆ. ಬಂಗಾರದ ಮನುಷ್ಯ ಸಕ್ಸಸ್ ಆಗೋದ್ರ ಹಿಂದೆ ಅಣ್ಣಾವ್ರು ಮೌನವಾಗಿ ಸಾಗುವ ಅದ್ಭುತವಾದ ಕ್ಲೈಮ್ಯಾಕ್ಸ್ ಕೂಡ ವರ್ಕ್ ಆಗಿದೆ. ಬಂಗಾರದ ಮನುಷ್ಯ ಚಿತ್ರ ಒಂದು ಸಿಂಪಲ್ ಸ್ಟೋರಿ ಅನ್ಸಿದ್ರು ಇದರಲ್ಲಿ ತಿಳ್ಕೊಳ್ಳೋಕೆ ಬಹಳಷ್ಟು ವಿಷಯಗಳಿವೆ. ಈ ಚಿತ್ರ ಶುರುವಾಗೋದೆ ಅಣ್ಣಾವ್ರು ಟ್ರೈನ್ ನಲ್ಲಿ ಇಳಿದು ಊರಿಗೆ ಬರೋ ದೃಶ್ಯದಿಂದ. ಸಿನಿಮಾ ಪ್ರಾರಂಭದಲ್ಲೇ ಬರೋ ನಗು ನಗುತ್ತಾ ನಲಿ ನಲಿ ಅನ್ನೋ ಹಾಡು ಪ್ರೇಕ್ಷಕರ ಕಿವಿಯನ್ನ ತಂಪು ಮಾಡೋದ್ರ ಜೊತೆಗೆ ಮನಸ್ಸಿಗೂ ಖುಷಿ ನೀಡುತ್ತೆ. ಈ ಸಿನಿಮಾದಲ್ಲಿ ಅಣ್ಣಾವ್ರು
ಅವರು ರಾಜೀವಪ್ಪ ಅನ್ನೋ ಪಾತ್ರದಲ್ಲಿ ನಟಿಸಿದ್ರೆ, ಭಾರತಿ ಅವರು ಲಕ್ಷ್ಮಿ ಅನ್ನೋ ಪಾತ್ರದಲ್ಲಿ, ಬಾಲಕೃಷ್ಣ ಅವರು ರಾಚೂಟಪ್ಪನ ಪಾತ್ರದಲ್ಲಿ, ಶ್ರೀನಾಥ್ ಹಾಗೂ ವಜ್ರಮುನಿ ಕೇಶವ ಹಾಗೂ ಚಕ್ರಪಾಣಿ ಅನ್ನೋ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾದ ಸ್ಟೋರಿ ಏನಂದ್ರೆ, ವಿದ್ಯಾವಂತನಾಗಿದ್ದ ರಾಜೀವಪ್ಪ ತನ್ನ ಅಕ್ಕನ ಸಂಸಾರ ಬೀದಿಗೆ ಬಂದಿದ್ದನ್ನ ನೋಡಿ ಅವಳ ಸಂಸಾರವನ್ನ ಮೇಲೆತ್ತೋಕೆ ತನಗೆ ಅಭ್ಯಾಸವಿಲ್ಲದ ಕೃಷಿಯನ್ನ ಹೇಗೆ ಮಾಡ್ತಾನೆ, ಬಂಜರು ಭೂಮಿಯಲ್ಲಿ ಹೇಗೆ ಬೆಳೆ ಬೆಳಿತಾನೆ, ತನ್ನ ಅಕ್ಕನ ಮಕ್ಕಳ ಸುಖಕ್ಕೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾನೆ, ಕೊನೆಗೆ ನಾಯಕನಿಗೆ ತನ್ನ ಅಕ್ಕನ ಮಕ್ಕಳಿಂದ ಸಿಗೋ ಪ್ರತಿಫಲವಾದ್ರೂ ಏನು, ಯಾವುದೇ ಸ್ವಾರ್ಥವಿಲ್ಲದೆ ಬದುಕಿದ ರಾಜೀವಪ್ಪ ಕೊನೆಗೆ ಎಲ್ಲವನ್ನ ಬಿಟ್ಟು ಯಾಕೆ ಹೋಗ್ಬೇಕಾಯ್ತು ಅನ್ನೋದೇ ಈ ಚಿತ್ರದ ಸಾರಾಂಶ. ಈ ಸಿನಿಮಾವನ್ನ ನೋಡ್ತಿದ್ರೆ ಅರಿವಿಲ್ಲದೆ ಕಣ್ಣಿನಲ್ಲಿ ನೀರು ಬರುತ್ತೆ. ಈ ಚಿತ್ರದಲ್ಲಿ ನಟಿಸಿರೋ ರೆಲ್ರು ಅದ್ಭುತವಾಗಿ ನಟಿಸಿದ್ದಾರೆ. ಯಾವುದೇ ನಾಟಕೀಯ ಇಲ್ಲ, ಎಲ್ಲವೂ ನೈಜತೆಯಿಂದ ಕೂಡಿದೆ. ಕೃಷಿಯೇ ಈ ದೇಶದ ಬೆನ್ನೆಲುಬು. ಒಬ್ಬ ಯುವಕ ಮನಸ್ಸು ಮಾಡಿದ್ರೆ ಊರನ್ನೇ ಬದಲಾಯಿಸಬಹುದು ಅನ್ನೋ ಸಂದೇಶವನ್ನ ರಾಜೀವಪ್ಪ ಎಂಬ ಪಾತ್ರದ ಮೂಲಕ ಅಣ್ಣ ಅವರು ಸಾರಿ ಸಾರಿ ಹೇಳಿದ್ದಾರೆ. ಅಣ್ಣ ಅವರು ಮತ್ತು ಭಾರತಿ ಅವರ ಜೋಡಿ ಬಗ್ಗೆ ಅಂತೂ ಮಾತೇ ಇಲ್ಲ. ಅಷ್ಟು ಮನೋಜ್ಞವಾಗಿದೆ ಇವರಿಬ್ಬರ ಅಭಿನಯ. ಎಷ್ಟು ಬಾರಿ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ಸುವಷ್ಟು ಚೆನ್ನಾಗಿರೋ ಸಿನಿಮಾ ಅಂದ್ರೆ ಅದು ಬಂಗಾರದ ಮನುಷ್ಯ ಸಿನಿಮಾ. ನೀವೇನಾದ್ರೂ ಇಂದಿಗೂ ಈ ಸಿನಿಮಾವನ್ನ ನೋಡಿಲ್ಲ ಅಂದ್ರೆ ಖಂಡಿತವಾಗಿಯೂ ನೋಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಿನಿಮಾದ ಕುರಿತ ಮಾಹಿತಿಯೊಂದಿಗೆ ಬರ್ತೀವಿ. ಧನ್ಯವಾದಗಳು.